ನಮಸ್ಕಾರಗಳು. ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆಯೋದಕ್ಕೆ ಮುಖ್ಯವಾದಂಥ ಕಾರಣ ಏನಂದರೆ, ನಮ್ಮ ಚಿಂತಾಮಣಿ ತಾಲೂಕು ಕುರುಬೂರು ಗ್ರಾಮದಲ್ಲಿ ನೋಡಿ, ನಮ್ಮ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ ಸಬ್ಬಾನ್ ಸಾಬಿ ಬಿನ್ ಇಬ್ರಾಹಿಂ ಸಾಬಿ ಅಂತ ಜಮೀನು ಓನರ್ಸ್. ಅವ್ರಿಗೆ ಸಂಬಂಧಪಟ್ಟವರು ಇಲ್ಲಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲೇ ಕೂತ್ಕೊಂಡಿದ್ದಾರೆ. ಇವ್ರದ್ದು ಸರ್ವೆ ನಂಬರ್ 127 P37. ಇಲ್ಲಿ 2 ಎಕರೆ ಜಮೀನಿದೆ. 2 ಎಕರೆ ಜಮೀನು. ಇದಕ್ಕೆ ಸಂಬಂಧಪಟ್ಟಂಗೆ ಸಾಗುವಳಿ ಚೀಟಿ ಆಗ್ಬೋದು, ಪಾಣಿ ಆಗ್ಬೋದು, ಮುಟೇಶನ್ ಆಗ್ಬೋದು, ಸರ್ವಿಸ್ ಸ್ಕೆಚ್ ಆಗ್ಬೋದು, ಪ್ರತಿಯೊಂದು ಹೆಸರು ದಾಖಲೆಗಳಿರ್ತಿತ್ತು. ಇದನ್ನೇನು ಮಾಡ್ತಾರೆ, ಕೃಷ್ಣಪ್ಪ ಅನ್ನೋ ಒಬ್ಬ ವ್ಯಕ್ತಿ 1997ರಲ್ಲಿ, ಅದಕ್ಕೆ ಹಿಂದೆ ಕೃಷ್ಣಪ್ಪನಿಗೆ ಯಾವುದೇ ಕಾರಣಕ್ಕೂ ಜಮೀನು ಮಂಜೂರಾಗಲ್ಲ. 1997ರಲ್ಲಿ ನಕಲಿ ಪಾಣಿ ಸೃಷ್ಟಿ ಮಾಡ್ತಾರೆ. ಒಂದೇ ಒಂದು ನಕಲಿ ಪಾಣಿ ಸೃಷ್ಟಿ ಮಾಡಿಕೊಂಡು ಅದಾದಮೇಲೆ 2014 ಅಂದರೆ 11, 12, 13, 14ರಲ್ಲಿ ಮತ್ತೆ ಜಮೀನನ್ನು ರೀಗ್ರ್ಯಾಂಟ್ ಮಾಡ್ತಾರೆ. ಎಲ್ಲಾದರೂ ಮಾಡ್ಕೊಳ್ಳಿ, ಈಗ ನಕಲಿ ದಾಖಲೆ ಸೃಷ್ಟಿ ಮಾಡೋನೆ. ಈಗ ನಾವು ಬಂದಿದ್ದೀವಿ, 100% ಕ್ರಿಮಿನಲ್ ಕೇಸ್ ಮಾಡಿಸ್ತೀವಿ, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ಅದರಲ್ಲಿ 2 ಮಾತಿಲ್ಲ. ಈಗ ನಾನು ಹೇಳೋಂಥದ್ದೇನೆಂದರೆ, ಇದು ಸರ್ವೆ ನಂಬರ್ 127, ಇದೂ ಸರ್ವೆ ನಂಬರು 127, ಆದರೆ ಇದು ಸಬ್ಬು ಬಂದು P69, 2 ಎಕರೆ ಜಮೀನು. ಇದು ಸಬ್ ಬಂದು P37. ಈ ಎರಡೂ ಜಮೀನುಗಳು ಈ ಕೃಷ್ಣಪ್ಪ ಅನ್ನೋನು ಈ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡಿರೋಂಥ ವ್ಯಕ್ತಿಗೆ ಇಲ್ಲಿ ತನಕ ಜಮೀನಿಲ್ಲ, ಯಾವುದೇ ಪೊಸಿಷನ್ ತೋರಿಸಿರಲ್ಲ, ಇಲ್ಲ ಅವನ ಹೆಸರಲ್ಲಿ ಯಾವುದೇ ಸರ್ವೆ ಸ್ಕೆಚ್ ಇರಲ್ಲ, ಯಾವುದೇ ಸರ್ವೆ ದಾಖಲೆಗಳು ಅವನ ಹೆಸರಲ್ಲಿ ಇರೋದಲ್ಲ. ಯಾಕಂದ್ರೆ ನಕಲಿ ಪಾಣಿ ಮಾಡ್ಕೊಂಡಿರೋದ್ರಿಂದ ನಮಗೆ ಚಿಂತಾಮಣಿ ತಾಲೂಕಲ್ಲಿ ಏನಾಗಿದೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದಷ್ಟು ಕಂದಾಯ ಅಧಿಕಾರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಈ ಕೃಷ್ಣಪ್ಪ ಅನ್ನುವಂಥ ಒಬ್ಬ ಭೂಗಳ ಜೊತೆ ಕೈ ಜೋಡಿಸಿ ಶಾಮೀಲಾಗಿ ಇವರು ಪಾಪ ಅವತ್ತಿಂದ ಬೆಳೆ ಬೆಳ್ಕೊಂಡು ಬರ್ತಾ ಇರೋಂಥ ಜಮೀನನ್ನ ಏಕಾಏಕಿ ಕೃಷ್ಣಪ್ಪ ಮತ್ತೆ ಅವರ ಸಹಚರರು ಗೂಂಡಾಗಳು ಬಂದು ಅಟ್ ಎ ಟೈಮ್ ಮರಗಳೆಲ್ಲ ಕಳ್ತನ ಮಾಡ್ತಾರೆ. ಅಂದರೆ ಸರ್ಕಾರದಿಂದ ನಮ್ಗೆ ಸ್ಟೇ ಇದೆ ಅಂತ ಹೇಳ್ತಾರೆ. ಸ್ಟೇ ಇರೋಂಥದ್ದು ನೋಡಿ, ಈ ಸರ್ವೆ ನಂಬರ್ P69, ಸರ್ವೆ ನಂಬರ್ 127 P69 ಸ್ಟೇ ಇರೋಂಥದ್ದು. ಆದರೆ ಇವರು ಬಂದು ಜಮೀನು ಬೆಳೆದಿರೋಂಥ ಜಮೀನು ಕಟ್ ಮಾಡೋಂಥದ್ದು ಸರ್ವೆ ನಂಬರ್ P37. ಈ ಜಮೀನಲ್ಲಿ ಬೆಳೆದಿರೋಂಥ ಈ ಜಮೀನನ್ನು ಅವರು ಅಕ್ರಮವಾಗಿ ದಬ್ಬಾಳಿಕೆ ಮಾಡಿಕೊಂಡು ಈ ಜಮೀನಿಗೆ ಎಂಟ್ರಿ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳೋಂಥದ್ದೇನೆಂದರೆ, ಅವ್ರಿಗೆ ಶಕ್ತಿನೇ ಇರೋಂಥ ಜನ, ಬಲ ಇಲ್ಲ. ಈ ಕೃಷ್ಣಪ್ಪ ಅನ್ನೋನಂತ ರೌಡಿಗಳಿದ್ದಾರೆ, ಕಂದಾಯ ಅಧಿಕಾರಿಗಳು ಅಂದರೆ ಏನೋ ತಹಸೀಲ್ದಾರು, RIA ಇವರೆಲ್ಲ ಏನಿದ್ದಾರೆ, ದುಡ್ಡಿಗೆಲ್ಲ ಶಾಮೀಲಾಗಿದ್ದಾರೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಜಾಸ್ತಿ ಜನ ಈ ಕೃಷ್ಣಪ್ಪನ ಪರವಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನೇನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಈಗಲೂ ಪ್ರೆಸೆಂಟ್ ಇವರೇ ಪಾಣಿ ಮುಟೇಶನ್ ಮತ್ತೆ ಪೊಸಿಷನ್ ಅಲ್ಲಿ ಕೂಡ ಇವರೇ ಇದ್ದಾರೆ, ಬಿಟ್ಟಿಲ್ಲ, ಅವ್ರ ಪೊಸಿಷನ್ ಬರೋದು ಬಿಟ್ಟಿಲ್ಲ. ಇವರು ಮುಂದಿನ ದಿನಗಳಲ್ಲಿ ಇವರು ವಿಚಾರವಾಗಿ ಏನಾದರೂ ಕೃಷ್ಣಪ್ಪನವರು ಏನಾದರೂ ಬಂದಿದ್ದಾರೆ ಅಂದರೆ ನಾವು ಚಿಂತಾಮಣಿ ನಗರದಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ. ಮತ್ತೆ ನೀವೇನು ಸರ್ವೆ ಅಧಿಕಾರಿಗಳೇ ನೀವು ಇದ್ದೀರಾ, ಮತ್ತೆ ತಾಲೂಕು ತಹಸೀಲ್ದಾರ್ ಅವರಾಗ್ಬೋದು, RI ಆಗ್ಬೋದು, VA ಆಗ್ಬೋದು, ನೀವೇನಿದ್ದೀರಾ, ನೀವು ದಯವಿಟ್ಟು ಈ ಕೂಡಲೇ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಈ ಕೃಷ್ಣಪ್ಪ ಅನ್ನೋ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು. ಯಾಕಂದ್ರೆ ಭೂಗಳರು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ನಿಜವಾದ ರೈತರು ಇಂಥವ್ರು ತೊಂದರೆ ಕೊಡೋಂಥದ್ದು ನಡೀತಾ ಇದೆ. ಈ ಕೂಡಲೇ ಕೃಷ್ಣಪ್ಪನವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಪರಿಶೀಲನೆ ಮಾಡಿ, ನೀವು ನೋಡಿ ಈ ದಾಖಲೆಗಳು ಏನೇನಿದೆ ಇದೆಲ್ಲ ಪರಿಶೀಲನೆ ಮಾಡಿ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ಹೇಳಿ ಮೂಲಕ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಅಧಿಕಾರಿಗಳಿಗೆ ಈ ವಿಷಯ ತಲುಪಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇವೆ.